ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಈ ಒಂದು ಟ್ರಾಮಾ ಬಾಂಡೆಡ್ ಅನ್ನುವಂಥ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ಇಟ್ಸ್ ವೆರಿ ಮಚ್ ಟಾಕ್ಸಿಕ್. ಹಾಗೆ ಅಷ್ಟೇ ಎಕ್ಸ್ಟ್ರೀಮ್ ಪೇಯ್ನ ನೀವು ಅನುಭವಿಸ್ತಿರ್ತೀರ. ಈ ಒಂದು ರಿಲೇಷನ್ಶಿಪ್ಪಿಂದ ಆಚೆ ಬರುವುದು ಹೇಗೆ? ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಅಬೌಟ್ ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್. ಆದರೆ ಕೆಲವರು ನನಗೆ ಮೆಸೇಜ್ ಮಾಡಿದರು, ಇದರಿಂದ ಹೇಗೆ ಆಚೆ ಬರೋದು, ಇದನ್ನು ಹೇಗೆ ನಿಭಾಯಿಸುವಂಥದ್ದು ಅಂತ. ನಾನು ಕ್ವಿಕ್ಲಿ ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ ಅಂದರೆ ಏನು ಅಂತ ಹೇಳ್ತೀನಿ, ಆ್ಯಂಡ್ ದೆನ್ ಹೌ ಟು ಓವರ್ಕಮ್ ಇಟ್, ಹೇಗೆ ಅದನ್ನ ನಿಭಾಯಿಸುವಂಥದ್ದು ಅಕಾರ್ಡಿಂಗ್ ಟು ಸೈಕಾಲಜಿ. ನಾನು ಇಲ್ಲಿ ಏನೇ ಮಾತಾಡ್ತಿದ್ರು ಕೂಡ ರಿಲೇಟೆಡ್ ಟು ಮೈ ಎಕ್ಸ್ಪೀರಿಯನ್ಸ್ ವಿತ್ ಕ್ಲೈಂಟ್ಸ್, ಇದ್ರ ಬಗ್ಗೆನೇ ನಾನು ಮಾಡ್ತಾ ಹೋಗುವಂಥದ್ದು. ಇವಾಗ ನನ್ನ ಹತ್ರ ಬರುವಂಥ ಕ್ಲೈಂಟ್ಸ್, ಅವ್ರಿಗೆ ಗೊತ್ತಿರುತ್ತೆ ಆ ರಿಲೇಷನ್ಶಿಪ್ ಅಬ್ಯೂಸಿವ್ ಆಗಿದೆ, ನೀನು ನಂಗೆ ಡಿವೋರ್ಸ್ ಕೊಡು ಅಂತ ತುಂಬಾ ಉದಾಸೀನವಾಗಿ ಹೇಳ್ತಾ ಇದ್ದಾರೆ ಪಾರ್ಟ್ನರ್. ನಾನು ಇನ್ನು ಬಿಟ್ಟು ಹೋಗ್ತೀನಿ ಅಂತ ಹೆದರಿಸ್ತಿದ್ದಾರೆ. ಆದರೂ ಕೂಡ ಆ ರಿಲೇಷನ್ಶಿಪ್ ಬೇಕು ಅನ್ನುವಂಥ ಒಂದು ಸ್ಥಿತಿನಲ್ಲಿರ್ತಾರೆ ಇನ್ನೊಬ್ಬ ಪಾರ್ಟ್ನರ್. ಇದನ್ನೇ ನಾವು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ ಅಂತ ಹೇಳುವಂಥದ್ದು. ಗೊತ್ತಿದ್ರೂ ಕೂಡ ಅದು ಅವ್ರಿಗೆ ನೋವು ಕೊಡ್ತಾ ಇದೆ, ಗೊತ್ತಿದ್ರೂ ಕೂಡ ಅವ್ರಿಗೆ ಅದರಲ್ಲಿ ಸಮಾನತೆ ಇಲ್ಲ, ಆ ಒಂದು ರಿಲೇಷನ್ಶಿಪ್ಪಲ್ಲಿ ಈಕ್ವಾಲಿಟಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ, ಅವ್ರಿಗೆ ಯಾವುದೇ ರೀತಿಯಾದ ಗ್ರೋತ್ ಇಲ್ಲ, ಬೆಳವಣಿಗೆ ಇಲ್ಲ ಅಂತ ಅನಿಸಿದ್ರೂ ಕೂಡ, ಆ ಥರ ಒಂದು ಭಾವನೆ ಬರ್ತಿದ್ರೂ ಕೂಡ ಅದನ್ನೆಲ್ಲ ಇಗ್ನೋರ್ ಮಾಡುವಂಥದ್ದನ್ನೇ ನಾವು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಒಬ್ಸೆಷನ್ ಜಾಸ್ತಿ ಇರುತ್ತೆ, ಅವರೇ ಬೇಕು, ಎಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು ಅವರೇ ಬೇಕು ಅನ್ನುವಂಥ ಒಂದು ಒಬ್ಸೆಷನ್ ಮೈಂಡಲ್ಲಿರುತ್ತೆ. ಎರಡನೇದು, ಕಾಂಟ್ಯಾಕ್ಟ್ ಮಾಡಲೇಬೇಕು ಇವ್ರನ್ನ. ಈಗ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರಲ್ಲ, ನಿನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ನಿಮ್ಮನ್ನ, ನೀವು ತುಂಬಾ ಅವ್ರನ್ನ ಟ್ರೈ ಮಾಡ್ತಿರ್ತೀರ ನಿಮ್ಮ ಲೈಫ್ನಲ್ಲಿ ಪಡ್ಕೊಳ್ಳೋದಕ್ಕೆ. ಮತ್ತು ಸೊ ನಿಮ್ಮ ಇಮೋಷನ್ಸ್ ಜೊತೆ ಅವರು ಆಫ್ಕೋರ್ಸ್ ವೆರಿ ಕ್ಲಿಯರ್ಲಿ ಆಟ ಆಡ್ತಾ ಇರ್ತಾರೆ. ಹಾಗೂ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಅಂತ ಹೇಳ್ತೀವಿ. ನೀವೇ ಒಂದು ಡಿಸ್ಟ್ರಕ್ಟಿವ್ ಬಿಹೇವಿಯರ್ಗೆ ಬರ್ಬೋದು. ಅಂದರೆ ಅವ್ರನ್ನ ಸ್ಟಾಕ್ ಮಾಡುವಂಥದ್ದು, ಅಂದರೆ ಅವ್ರು ಏನೇನು ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಟ್ಟಿರೋಕ್ಕಾಗದೇ ಇರೋದ್ರಿಂದ ಅವ್ರನ್ನ ಪಡೆಯೋದಕ್ಕೆ ಎಲ್ಲ ರೀತಿಯಾದ ರಿಸ್ಕ್ಸ್ನ ತೊಗೊಳ್ಳುವಂಥದ್ದು. ಕೆಲವರು ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಇದನ್ನು ಆ ಒಂದು ರಿಲೇಷನ್ಶಿಪ್ ಬೇಕು ಅನ್ನೋರು ಮಾಡ್ತಿರ್ತಾರೆ. ಆ ರಿಲೇಷನ್ಶಿಪ್ನಿಂದ ಹೋಗಬೇಕು ಅಂತ ಇರ್ತಾರಲ್ಲ, ವಿಕ್ಟಿಮ್ಸ್ ಕೂಡ ಈ ಥರ ಒಂದು ಲೋ ಮೆಂಟ್ಯಾಲಿಟಿಲಿ ಎಲ್ಲ ರೀತಿಯಾದ ತಪ್ಪು ನಿರ್ಧಾರಗಳನ್ನ ತೊಗೊಳಕ್ಕೆ ಶುರು ಮಾಡ್ತಾರೆ. ಹಾಗೆ ಅಬ್ಯೂಸಿವ್ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ಅದನ್ನು ನೋವು ಕೊಡ್ತಿರೋರಲ್ಲಿ ಜಾಸ್ತಿ ಇರುತ್ತೆ. ಹೊಡೆಯೋದು, ಕೆಟ್ಟ ಕೆಟ್ಟ ಮಾತುಗಳನ್ನ ಆಡುವಂಥದ್ದು, ಇದು ಸಹಜವಾಗಿರುತ್ತೆ. ಇಟ್ ವಿಲ್ ಬಿ ವೆರಿ ಕಾಮನ್. ಈಸಿಯಾಗಿ ಕೆಟ್ಟ ಅವಾಚ್ಯ ಶಬ್ದಗಳನ್ನ ಬಳಸುವಂಥದ್ದು ರಿಲೇಷನ್ಶಿಪ್ನಲ್ಲಿ. ದಟ್ ಈಸ್ ಆಲ್ಸೋ ಅ ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್. ಆಮೇಲೆ ಓವರ್ ಟ್ರಸ್ಟ್ ಮಾಡುವಂಥದ್ದು. ಅವ್ರು ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿರ್ತಾರೆ, ಅವ್ರು ನಿಮಗೆ ಬೇಜಾರು ಮಾಡಿರ್ತಾರೆ, ನೋವು ಉಂಟು ಮಾಡಿರ್ತಾರೆ, ಪದೇ ಪದೇ ಅವರು ಬದಲಾಗ್ತಾರೆ ಅಂತ ಅವ್ರನ್ನ ನೀವು ನಂಬುವಂಥದ್ದು. ಅದಾದ ನಂತರ ಇನ್ನೇನೇನಾಗುತ್ತೆ ಅಂದರೆ, ಮೋಸ ಮಾಡ್ತಿರ್ತಾರೆ. ಮೇ ಬಿ ಒಂದು ಅಫೇರ್ ಇಟ್ಕೊಂಡಿರಬಹುದು, ಅಫೇರ್ ಇಟ್ಕೊಂಡಿದ್ರೂ ಕೂಡ ಗೊತ್ತಿದ್ರೂ ಕೂಡ ನೀವೇನು ಆ್ಯಕ್ಷನ್ ತೊಗೊಳಕ್ಕೆ ಭಯ ಪಡ್ತೀರಾ. ಇದೆಲ್ಲ ಏನಕ್ಕಾಗುತ್ತೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು, ಆ್ಯಸ್ ಐ ಟೋಲ್ಡ್, ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಇದ್ದರೆ, ಅಥವಾ ತುಂಬ ವರ್ಷದ ರಿಲೇಷನ್ಶಿಪ್ ಆಗಿದ್ದರೆ, ಇನ್ಯಾರು ಸಿಗ್ತಾರೋ ನನಗೆ, ಈ ಒಂದು ರಿಲೇಷನ್ಶಿಪ್ನಲ್ಲಿ ಇರೋದೇ ಬೆಟರ್. ಸೊ ಇಲ್ಲಿ ಒಬ್ಬ ಪಾರ್ಟ್ನರ್ ನಿಮ್ಮನ್ನ ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ಉಪಯೋಗಿಸ್ಕೊಳ್ತಿರ್ತಾರೆ. ಮತ್ತು ಅಲಾವಿಂಗ್ ದೆಮ್ ಟು ಯೂಸ್, ಅವ್ರಿಗೆ ನಿಮ್ಮ ಕಂಪ್ಲೀಟ್ ಪವರ್ ಕೊಟ್ಟಿರ್ತೀರ. ಅವ್ರು ಏನು ಮಾಡಿದ್ರೂ ಕೂಡ ಪರವಾಗಿಲ್ಲ, ಅವ್ರು ಹೇಗೆ ನಡ್ಕೊಂಡ್ರೂ ಕೂಡ ಪರವಾಗಿಲ್ಲ. ಆದರೆ ನೀವು ಲಾಯಲ್ ಆಗಿರ್ತೀರ, ನೀವು ಒಂದು ಪರ್ಫೆಕ್ಟ್ ಆಗಿರುವಂಥ ಪಾರ್ಟ್ನರ್ ಆಗಿರ್ತೀರ. ಮನೆಯ ವಿಷಯಗಳ ಬಂದಾಗ, ಮನೆಯ ಪ್ರಾಬ್ಲಮ್ಸ್ ಬಂದಾಗ ಸಾಲ್ವ್ ಮಾಡುವಂಥದ್ದು, ರೆಸ್ಪಾನ್ಸಿಬಿಲಿಟೀಸ್ನ ನೀವು ತೊಗೊಳ್ತಿರ್ತೀರ, ಅವ್ರು ತೊಗೊಳ್ತಾ ಇರಲ್ಲ. ಸೊ ನೀವು ಒಬ್ಬ ಲಾಯಲ್, ಹಾನೆಸ್ಟ್, ಸುಳ್ಳು ಹೇಳದೇ ಇರುವಂಥ ಪಾರ್ಟ್ನರ್ ಆಗಿರ್ತೀರ. ಆದರೆ ಈ ಒಬ್ಬ ವ್ಯಕ್ತಿ, ನಿಮ್ಮ ಪಾರ್ಟ್ನರ್, ವಿರುದ್ಧವಾಗಿರ್ತಾರೆ. ಇದನ್ನೇ ನಾವು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಗೊತ್ತಿದ್ರೂ ಕೂಡ ಅವ್ರು ನಿಮ್ಗೆ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಬೇಕು ಅನ್ನುವಂಥದ್ದು. ಇವಾಗ ಇದನ್ನು ಹೇಗೆ ಬ್ರೇಕ್ ಮಾಡೋದು, ಈ ಸೈಕಲ್ನ ಹೇಗೆ ಬ್ರೇಕ್ ಮಾಡುವಂಥದ್ದು? ಮೊದಲನೇದೇನಾಗುತ್ತೆ ಅಂದರೆ ಅವೇರ್ನೆಸ್. ಈ ಒಂದು ಟ್ರೀಟ್ಮೆಂಟ್ ನನ್ನ ಲೈಫಲ್ಲಿ ನಡೀತಾ ಇದೆ ಅಂತ ತಿಳ್ಕೊಳ್ಳೋದೇ ಮುಖ್ಯವಾಗುತ್ತೆ ಒಂದು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ನಲ್ಲಿ. ಸೆಕೆಂಡ್, ಕ್ರಿಯೇಟಿಂಗ್ ಸ್ಪೇಸ್. ನೀವು ಯಾವಾಗ ಅವರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್ನ ಮಾಡ್ತೀರಾ, ಅವರಿಂದ ಸ್ವಲ್ಪ ದೂರ ಆಗ್ತೀರಾ, ಆವಾಗ ನಿಮಗೆ ಕರೆಕ್ಟಾಗಿರುವ ನಿರ್ಧಾರಗಳು ತೊಗೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಈಗ ನಾನು ಎಲ್ಲನೂ ಬ್ರೇಕ್ ಮಾಡಿ ನೀವು ಹೊಟ್ಟೋಗಿ ಅವ್ರನ್ನ ಬಿಟ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದು ನಿಮ್ಮ ಡಿಸಿಷನ್ ಆಗಬೇಕಾಗುತ್ತೆ, ನಿಮ್ಮ ಪ್ಯೂರ್ ಆಗಿರುವಂಥ ಒಂದು ಡಿಸಿಷನ್ ಆಗುತ್ತೆ. ಅದು ನಾನು ಹೇಳೋಕ್ಕಾಗಲ್ಲ. ಆದರೆ ಒಂದೊಂದು ಸಿಚುವೇಶನ್ ಹೇಗಿರುತ್ತೆ, ನೀವು ಅವ್ರ ಮೇಲೆ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿರ್ತೀರ, ಹಾಗೂ ಮೇ ಬಿ ನೀವು ಕೆಲಸಕ್ಕೆ ಹೋಗದೇ ಇರ್ಬೋದು,
ನೀವು ಮನೇಲೇ ಇರ್ಬೋದು, ಎಷ್ಟೋ ವರ್ಷ ಆಗಿರ್ಬೋದು. ಸೊ ಈ ಒಂದು ಸಿಚುವೇಷನಲ್ಲಿ ನೀವೆಲ್ಲ ಬಿಟ್ಟು ಹೋಗಿ ಅಂತ ಹೇಳೋಕ್ಕೆ ನಾನು ಆಗಲ್ಲ. ಆದರೆ ನೀವು ಆ ಒಂದು ಸ್ಪೇಸ್ನ ಒಂದು ಸ್ವಲ್ಪ ದೂರವನ್ನು ಅನುಭವಿಸಿದಾಗ, ಡಿಸ್ಟೆನ್ಸ್ನ ಅನುಭವಿಸಿದಾಗ ನಿಮಗೆ ಏನು ಬೇಕು, ಇವ್ರು ಬೇಕಾ ಬೇಡವಾ, ಆಯಿತು ಈಗ ಆ್ಯಸ್ ಐ ಟೋಲ್ಡ್ ಅದರ್ ರೀಸನ್ಸ್, ಬೇರೆ ರೀಸನ್ಸ್ಗೋಸ್ಕರ ಆ ಒಂದು ರಿಲೇಷನ್ಶಿಪ್ ಬೇಕು ಅಂದರೆ ಅದನ್ನು ಹೇಗೆ ವ್ಯಾವಹಾರಿಕವಾಗಿ ಮಾಡ್ಕೊಳ್ಳುವಂಥದ್ದು, ಒಂದು ಮಾತುಕತೆಯನ್ನು ಮಾಡ್ಕೊಳ್ಳುವಂಥದ್ದು, ಅದನ್ನ ನೀವು ಅವ್ರ ಹತ್ರ ಮಾತಾಡಬೇಕಾಗತ್ತೆ. ಆ ಸ್ಪೇಸ್ನ ಕ್ರಿಯೇಟ್ ಮಾಡಿದಾಗ ಒಂದು ನೀವು ಕಟ್ ಆಫ್ ಮಾಡ್ತೀರಾ, ರಿಲೇಷನ್ಶಿಪ್ನ ಸೆಪ್ರೇಟ್ ಆಗ್ತೀರಾ, ಡಿವೋರ್ಸ್ ಕೊಡ್ತೀರಾ ಅಥವಾ ರಿಲೇಷನ್ಶಿಪ್ನ ಬ್ರೇಕ್ ಮಾಡ್ತೀರಾ, ಅದೆಲ್ಲ ನಿಮ್ಮ ನಿರ್ಧಾರವಾಗುತ್ತೆ. ಆದರೆ ಈ ಒಂದು ರಿಲೇಷನ್ಶಿಪ್ ಯಾವ ಒಂದು ಘಟ್ಟಕ್ಕೆ ಹೋಗ್ತಾ ಇದೆ, ಯಾವ ಒಂದು ದಾರಿಲಿ ಹೋಗ್ತಾ ಇದೆ, ಅದು ತಪ್ಪು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಫೋಕಸ್ ಆನ್ ದ ಪ್ರೆಸೆಂಟ್. ಈಗ ನಾನೇನು ಹೀಗೆ ಆಗುತ್ತೆ, ಈ ಥರನೇ ಆಗೋಗುತ್ತೆ ಅನ್ನೋ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಫ್ಯೂಚರ್ನ ನೀವು ಓಕೆ ಇವತ್ತಲ್ಲ ನಾಳೆ ಬದಲಾಗ್ಬಿಡ್ತಾರೆ ಅಂತ ಕೆಲವರು ಏನು ಮಾಡ್ತಾರೆ, ಹರಕೆ ಹೊತ್ಕೊಳ್ಳೋದು, ದೇವರ ಮೊರೆ ಹೋಗುವಂಥದ್ದು, ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು, ಇದೆಲ್ಲ ಮಾಡ್ತಾರೆ. ಆದರೆ ಪ್ರಾಕ್ಟಿಕಲ್ ಆಗಿರಬೇಕಾಗತ್ತೆ. ಆಮೇಲೆ ಕೆಲವರು ಕ್ಲೈಂಟ್ ಏನು ಹೇಳ್ತಾರೆ, ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡ್ಗೆ, ನನ್ನ ಪಾರ್ಟ್ನರ್ಗೆ, ಅದಕ್ಕೆ ಹೀಗೆಲ್ಲ ವರ್ತಿಸ್ತಾ ಇದ್ದಾರೆ, ಈ ಥರ ಯೋಚನೆಗಳು ಬರುತ್ತೆ. ಸೊ ಬಿ ಪ್ರಾಕ್ಟಿಕಲ್. ಈ ಒಂದು ವಿಡಿಯೋನ ನೀವು ನೋಡ್ತಿದ್ದೀರಾ ಅಂದರೆ ನಿಮಗೆ ಇದರಿಂದ ಆಚೆ ಬರಬೇಕು ಅನ್ನುವಂಥ ಒಂದು ಅರಿವು ಬಂದಿರೋದ್ರಿಂದನೇ ನೋಡ್ತಿದ್ದೀರಾ ಅಲ್ವಾ. ಈ ಥರ ಯೋಚನೆ ಮಾಡೋದು ಬಿಟ್ಟು ಇದನ್ನು ನನಗೆ ಹೇಗೆ ಉಪಯೋಗ ಆಗುತ್ತೆ, ನಾನು ಹೇಗೆ ಇದರಿಂದ ಸ್ಟ್ರಾಂಗ್ ಆಗ್ಬೋದು, ಈ ಥರದ್ದು ಒಂದು ಸ್ಥಿತಿಯಿಂದ ಹೇಗೆ ಆಚೆ ಬರುವಂಥದ್ದು ಅನ್ನುವಂಥ ಒಂದು ಡಿಸಿಷನ್ಗೆ ನೀವು ಬರಬೇಕಾಗತ್ತೆ. ಅದಾದ ನಂತರ ಟೇಕ್ ಬ್ಯಾಕ್ ಯೋರ್ ಪವರ್. ಈಗ ಅವರು ನಿಮ್ಮನ್ನು ಒಂದು ಪಪೆಟ್ಟಾಗಿ ಯೂಸ್ ಮಾಡ್ತಿರ್ತಾರೆ. ಅಂದರೆ ನೀವು ಅವ್ರು ಏನೇನು ಹೇಳ್ತಾರೆ ಎಲ್ಲವನ್ನು ಫಾಲೋ ಮಾಡಬೇಕು, ಹಾಗೂ ಅವರು ಸೆಟ್ ಮಾಡಿರುವಂಥ ರೂಲ್ಸ್ನ ಒಂದನ್ನು ಬ್ರೇಕ್ ಮಾಡಬಾರ್ದು ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿರ್ತಾರೆ. ಈಗ ಅವ್ರು ನಿಮ್ಗೆ ಹೇಳಿರ್ತಾರೆ, ನೀನು ಕೆಲ್ಸಕ್ಕೆ ಹೋಗಬಾರ್ದು, ನೀನು ಮನೇಲೇ ಇರಬೇಕು, ನೀನು ಈ ಥರ ಬಟ್ಟೆನೇ ಹಾಕಬೇಕು, ಇದೆಲ್ಲ ಅವ್ರು ರೂಲ್ಸ್ನ ಸೆಟ್ ಮಾಡಿರ್ತಾರೆ. ಆದರೆ ಅವರು ಫಾಲೋ ಮಾಡ್ತಾರ ಮಾಡಿರಲ್ಲ, ಅವ್ರು ಮೋಸ ಮಾಡ್ತಿರ್ತಾರೆ, ಸುಳ್ಳು ಹೇಳ್ತಿರ್ತಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ, ಅವ್ರ ಕಡೆ ಎಲ್ಲನೂ ನಡೀತಿರುತ್ತೆ. ಇಲ್ಲೇನು ಮಾಡಬೇಕಾಗುತ್ತೆ, ಈ ಒಂದು ವಿಷಯ, ಈ ಒಂದು ಡಿಸ್ಟರ್ಬೆನ್ಸ್ ಏನು ನಡೀತಾ ಇದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ, ಅದಕ್ಕೆ ಬ್ರೇಕ್ ಹಾಕಬೇಕಾಗತ್ತೆ. ಸೊ ಟೇಕ್ ಬ್ಯಾಕ್ ಯೋರ್ ಪವರ್. ಟೇಕ್ ಬ್ಯಾಕ್ ಯೋರ್ ಪವರ್ ಅಂದರೆ ಏನು, ಕೆಲಸಕ್ಕೆ ಹೋಗಿ ಎಜುಕೇಟ್ ಯೋರ್ ಸೆಲ್ಫ್, ಮತ್ತು ಏನಾದರೂ ಒಂದು ಕೋರ್ಸ್ ಮಾಡ್ಕೊಳ್ಳಿ. ಈಗ ಮ್ಯಾಮ್ ನಾನು ಓದೇ ಇಲ್ಲ, ಏನು ಓದಲಿ ಇವಾಗ ಅಂದರೆ ಏನಾದರೂ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗಿ ಆಚೆ ಇಂಡಿಪೆಂಡೆಂಟ್ ಆಗಿ. ನೀವು ಯಾವಾಗ ಇಂಡಿಪೆಂಡೆಂಟ್ ಆಗ್ತೀರಾ, ಡಿಸಿಷನ್ಸ್ ತೊಗೊಳ್ಳೋದು ಅಷ್ಟೇ ಸ್ಟ್ರಾಂಗ್ ಆ್ಯಂಡ್ ಸ್ಮೂತ್ ಆಗುತ್ತೆ ನಿಮಗೆ. ಓಕೆ, ಇದು ನಿಮಗೋಸ್ಕರ ನೀವು ಮಾಡಬೇಕಾಗತ್ತೆ, ಇನ್ಯಾರಿಗೋಸ್ಕರನೂ ಅಲ್ಲ. ಸೊ ನೀವು ಪವರ್ನ ವಾಪಸ್ ತೊಗೋಬೇಕಾಗತ್ತೆ, ನಿಮ್ಮ ಪವರ್ನ ನಿಮ್ಮ ಲೈಫ್ನಲ್ಲಿ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸೀರಿಯಸ್ನೆಸ್ನ ಬೆಳೆಸ್ಕೋಬೇಕಾಗತ್ತೆ, ಹಾಗೂ ಫೋಕಸ್ನ ನಿಮ್ಮ ಲೈಫ್ ಕಡೆಗೆ ಇಟ್ಕೋಬೇಕಾಗತ್ತೆ. ಇವರು ಇನ್ನು ಮುಂದೆ ನನ್ನ ಪ್ರಯಾರಿಟಿ ಅಲ್ಲ, ಇವರು ನನ್ನ ಲೈಫ್ನಲ್ಲಿ ಎಲ್ಲ ಅಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ನೀವು ಬರಬೇಕಾಗತ್ತೆ. ಇದು ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ, ಇನ್ನು ಯಾರೂ ಮಾಡೋಕ್ಕಾಗಲ್ಲ ಇದನ್ನು. ಆ್ಯಂಡ್ ಫೈನಲಿ ಕೌನ್ಸಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದೊಂದು ಕೇಸ್ ಒಂದೊಂದು ರೀತಿ ಇರುತ್ತೆ. ಸೊ ನಾನು ಇಲ್ಲೇನೇ ಮಾತಾಡಿದ್ರು ಅಫ್ಕೋರ್ಸ್ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಆದರೂ ಕೂಡ ನಿಮ್ಗೆ ಇನ್ನೂ ಹೆಲ್ಪ್ ಆಗಬೇಕು, ಇನ್ನೂ ಇದರಿಂದ ಆಚೆ ಬರೋದಕ್ಕೆ ನಿಮಗೆ ಸ್ಥೈರ್ಯ ಬೇಕು ಅಂದರೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಈಸ್ ಅ ಮಸ್ಟ್. ಓಕೆ, ಮತ್ತು ಕಪಲ್ ಕೌನ್ಸಿಲಿಂಗ್ ಬರ್ತೀರಾ, ಅದಿನ್ನೂ ಒಳ್ಳೆಯದು. ಬಂದಾಗ ರಿಲೇಷನ್ಶಿಪ್ ಸರಿ ಹೋಗೋಕ್ಕೂ ಸಾಧ್ಯ ಅಂತ ನೀವು ಟ್ರೈ ಮಾಡ್ಬೋದು. ಫ್ಯಾಮಿಲಿ ಕೌನ್ಸಿಲಿಂಗ್ ತೊಗೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ, ಅಪಾಯಿಂಟ್ಮೆಂಟ್ನ ತೊಗೊಂಡೇ ಕನ್ಸಲ್ಟ್ ಮಾಡಬೇಕಾಗತ್ತೆ. So I hope this video was helpful. Take care. Namaskara. Thank you so much.